ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಪ್ರಿಪ್ರೇಷನ್ನ ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ಸಣ್ಣ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ದೇವರಿಗೆ ಯಾವ ರೀತಿ ನೈವೇದ್ಯವನ್ನು ಇಟ್ಟರೆ ದೇವರಿಗೆ ಇಷ್ಟ ಆಗುತ್ತೆ, ಮತ್ತು ಯಾವ ರೀತಿ ಪ್ರಿಪ್ರೇಷನ್ನ ಮಾಡ್ಕೋಬೇಕು, ನಾವು ರಥದ ದಾರವನ್ನು ಕಟ್ಕೋತೀವಲ್ವ, ಎಷ್ಟು ಗಂಟನ್ನು ಕಟ್ಕೋಬೇಕು, ಮತ್ತು ಅರ್ಶಿನದ ಕೊನೆ ಎಲ್ಲ ಕಟ್ತೀವಲ್ಲ, ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು, ಲಕ್ಷ್ಮೀನ ಎಷ್ಟು ಗಂಟೆಗೆ ಕೂರಿಸ್ಬೇಕು ಅನ್ನೋದನ್ನೆಲ್ಲ ಡೀಟೇಲಾಗಿ ಈ ಸಣ್ಣ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋ ವಾಚ್ ಮಾಡಿ. ಸೊ ಹಿಂದಿನ ದಿನವೇ ನೀವು ಲಕ್ಷ್ಮಿಗೆ, ಅಂದರೆ ಲಕ್ಷ್ಮಿ ಕೂರಿಸ್ತೀವಲ್ವ, ಕಳಸ ಎಲ್ಲ ಹಿಂದಿನ ದಿನವೇ ನೀಟಾಗಿ ತೊಳೆದು ಇಟ್ಕೊಬೇಡಿ. ನೆಕ್ಸ್ಟು ನಾನು ನೈವೇದ್ಯಕ್ಕೆ, ಈಗ ನಾವು ಏನಾದರೂ ಒಂದು ಸಿಹಿ ನೈವೇದ್ಯವನ್ನು ಮಾಡಿ ದೇವರಿಗೆ ಇಡ್ತೀವಿ, ಮತ್ತು ಕುಂಕುಮ ಕೊಡಬೇಕಾದ್ರೂ ಏನಾದರೂ ಸಿಹಿ ನೈವೇದ್ಯವನ್ನು ಮಾಡಬೇಕಲ್ವ. ಆಗ ನಾವು ಏನಾದರೂ ಒಂದು ಸ್ವೀಟ್ನ ಮಾಡ್ತೀವಿ. ತುಂಬ ಶ್ರೇಷ್ಠವಾದದ್ದು ಅಂದರೆ ಸಕ್ಕರೆ, ಹುರಿಗಡಲೆ ಅದನ್ನು ಗ್ರೈಂಡ್ ಮಾಡಿ ಒಂದು ಪ್ಯಾಕೆಟಲ್ಲಿ ಹಾಕ್ಕೊಡಿ. ಅದು ಲಕ್ಷ್ಮಿಗೆ ತುಂಬಾ ಇಷ್ಟ. ಆ ನೈವೇದ್ಯವನ್ನು ಮಾಡಿದ್ರೆ ಕಡಿಮೆ ಖರ್ಚಲ್ಲೂ ಆಗುತ್ತೆ, ದೇವರಿಗೂ ಕೂಡ ಇಷ್ಟ ಆಗುತ್ತೆ. ನಂತರ ಇವಾಗ ನಾನು ನಿಮಗೆ ಅರ್ಶಿನದ ಕೊನೆಯೂ ಅಷ್ಟೇ ತುಂಬ ಒಂದು ಸ್ವಲ್ಪ ಉದ್ದ ರೆಡಿ ಮಾಡ್ಕೊಳ್ಳಿ. ಯಾಕಂದರೆ ನಾವು ಕಟ್ಟಿದ್ರೆ ಲಾಂಗಾಗಿ ಚೆನ್ನಾಗಿ ಕಾಣಿಸ್ಬೇಕು. ಹಾಗಾಗಿ ಅರ್ಶಿನದ ಕೊನೆಯೂ ಕೂಡ ರೆಡಿ ಮಾಡಿಕೊಂಡೆ, ಅಂದರೆ ತಾಲಿನ ರೆಡಿ ಮಾಡಿಕೊಂಡೆ. ನೆಕ್ಸ್ಟು ನಾನು ದಾರನ ಎಷ್ಟು ಗಂಟೆ ಹಾಕಬೇಕು ಅನ್ನೋದನ್ನು ಕೂಡ, ಅಂದರೆ ರಥದ ದಾರನ ಗಂಟು ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳಿದೆ. 16 ಗಂಟನ್ನು ಮಾಡಿಕೊಂಡ್ರೆ ತುಂಬಾ ಶ್ರೇಷ್ಠ. ನೆಕ್ಸ್ಟು ಕಾಯಿನೂ ಕೂಡ, ಕಳಸದ ಕಾಯಿನೂ ಕೂಡ ರೆಡಿ ಮಾಡ್ಕೊಂಡ್ವಿ. ನೀಟಾಗಿ ಚಾಕುವಲ್ಲಿ ಒರೆದು ಅದಕ್ಕೆ ಅರಿಶಿನ ಎಲ್ಲ ಲೇಪನ ಮಾಡಿ ಇಟ್ಟರೆ ಬೆಳಗ್ಗೆ ಅಷ್ಟರಲ್ಲಿ ಡ್ರೈ ಆಗಿರುತ್ತೆ. ಸೊ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಸೀರೆನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀವಿ. ನನಗಂತೂ ನಮ್ಮ ಹಸ್ಬೆಂಡ್ ಹೆಲ್ಪ್ ಮಾಡ್ತಾ ಇರೋದ್ರಿಂದ ನಂಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸೀರೆ ಎಲ್ಲ ನೆರಿಗೆ ಮಾಡಿ ಇಡ್ತಾ ಇದ್ದೀನಿ. ಅವರು ಐರನ್ ಬಾಕ್ಸಲ್ಲಿ ನೀಟಾಗಿ ನೆರಿಗೆಗೆಲ್ಲ ಐರನ್ ಮಾಡ್ತಾ ಇದ್ದಾರೆ. ಹಾಗಾಗಿ ನನಗೆ ಸ್ವಲ್ಪ ಬೇಗನೆ ಕೆಲಸ ಆಯಿತು ಅಂತಲೇ ಹೇಳ್ಬೋದು. ನಂತರ ಇವಾಗ ರಾತ್ರಿ 12 ಗಂಟೆ ಆಗಿದೆ. ಹೊಸ್ಲಿಗೆ ಅರ್ಶಿನ ಕುಂಕುಮ ಎಲ್ಲ ಹಾಕಿ ರಂಗೋಲಿ ಎಲ್ಲ ಹಾಕಿದ್ವಿ. ಬೆಳಿಗ್ಗೆ ನೀವಿಲ್ಲಿ ನೋಡ್ತಾ ಇರ್ಬೋದು, ಲಕ್ಷ್ಮಿ ಕೂರಿಸಿದ್ದೀವಿ ಬೆಳಗಿನ ಜಾವ 4:15. ಮತ್ತು ನಾನಿವತ್ತು ಕನ್ಯಾ ಪೂಜೆನೂ ಮಾಡ್ತೀನಿ ವರ್ಷನೂ. ಸೊ ಯಾವ ರೀತಿ ಕನ್ಯಾ ಪೂಜೆನ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ ನಿಮಗೆ. ಸೊ ಈಗ ಟೈಮ್ ಬಂದು 4 ಗಂಟೆ ಆಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಸ್ನಾನ ಮಾಡಿಕೊಂಡು ದೇವ್ರನ್ನ ಕೂರಿಸ್ತೀವಲ್ವ, ಹಿಂಭಾಗ ಸ್ವಲ್ಪ ಡೆಕೋರೇಷನ್ ಮಾಡೋಣ, ಅಂದರೆ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡೋಣ ಅಂತೇಳಿ ನಮ್ಮ ಮನೆಯವ್ರ ಸಿಸ್ಟರ್ ಒಬ್ಬರು ಈ ರೀತಿ ಒಂದು ಸ್ಕ್ರೀನ್ನ ತಂದುಕೊಟ್ಟಿದ್ರು. ಸ್ಕ್ರೀನ್ನ ಅಂಟಿಸಿದೆ. ನೆಕ್ಸ್ಟ್ ಇವಾಗ ಎಷ್ಟು ದೀಪ ಹಚ್ಚಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಯಾವತ್ತೂ ಅಷ್ಟೇ ಸಮ ದೀಪನ ಹಚ್ಚಬೇಡಿ. 5, 9 ಈ ರೀತಿ ದೀಪ ಇದ್ದರೆ ತುಂಬಾ ಶ್ರೇಷ್ಠ. ಹಾಗಾಗಿ ನಾನು ಎಲ್ಲ ದೀಪಕ್ಕೂ ಕೂಡ ಬತ್ತಿ ರೆಡಿ ಮಾಡಿಕೊಂಡು ಮೊದಲು ಹಚ್ಚಬೇಕಾದ್ರೆ ತುಪ್ಪನೇ ಹಾಕಿ ಹಚ್ಚಿ, ತುಂಬಾ ಶ್ರೇಷ್ಠ. ಲಕ್ಷ್ಮಿಗೆ ತುಪ್ಪ ಅಂದರೆ ತುಂಬಾ ಇಷ್ಟ. ಹಾಗಾಗಿ ತುಪ್ಪ ಹಾಕಿ ಎಲ್ಲ ಬತ್ತಿ ಎಲ್ಲ ನೆನೆಸೋಕ್ಕೆ ಅಂತ ಇಟ್ಟಿದ್ದೀನಿ. ನೆಕ್ಸ್ಟು ಮೊದಲನೇ ನೈವೇದ್ಯ ವೆರಿ ವೆರಿ ಇಂಪಾರ್ಟೆಂಟು. ಸಕ್ಕರೆ, ತುಪ್ಪ ಎಲ್ಲ ಹಾಕಿ, ರವೆ ಹಾಕಿ ನೀವು ಸಜ್ಜಿಗೆನ ರೆಡಿ ಮಾಡ್ಕೊಳ್ಳಿ. ಅಂದರೆ ಸಕ್ಕರೆ ಪೊಂಗಲ್ ಅಂತ ಹೇಳ್ತಾರಲ್ಲ, ಆ ರೀತಿ ನೀವು ರೆಡಿನ ಮಾಡಿಕೊಂಡು ನೀವು ನೈವೇದ್ಯ ರೆಡಿ ಮಾಡ್ಕೊಂಡು ಇವಾಗ ಲಕ್ಷ್ಮಿನ ಕೂರಿಸ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸಮಯ ಬಂದು 4:15 ಆಗಿದೆ. ನೀವು ಒಂದು ಮಣೆನ ಇಟ್ಟು ಅದ್ರ ಮೇಲೆ ಬಾಳೆ ಎಲೆನ ಹಿಡಿ. ಬಾಳೆ ಎಲೆ ಮೇಲೆ ಒಂದು ಅಷ್ಟದಳ ರಂಗೋಲಿಯನ್ನು ಅಕ್ಕಿ ಹಿಟ್ಟಲ್ಲಿ ಹಾಕಬೇಕು. ಅದ್ರ ಮೇಲೆ ನೀವು 5 ಹಿಡಿ ಅಕ್ಕಿಯನ್ನು ಹಾಕಬೇಕು. 5 ಹಿಡಿ ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ ಒಂದು ಬಿನಿಗೆಯನ್ನು ಇಟ್ಟಿದ್ದೀನಿ. ಸ್ಟೀಲ್ ಬಿನಿಗೆ ಅಂತೂ ಇಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಅದಂತೂ ಬೇಡವೇ ಬೇಡ. ಆದಷ್ಟು ಕಂಚಿನ ಬಿಂದಿಗೆನ ಇಡೋದಕ್ಕೆ ಟ್ರೈ ಮಾಡಿ. ನಾನು 2 ಬಿಂದಿಗೆನ ಇಡ್ತೀನಿ, ಅಂದರೆ ಒಂದು ಚಂಬು ಮತ್ತು ಬಿಂದಿಗೆಗೆ ತುಂಬ ನೀರು ಹಾಕಿ, ಅದಕ್ಕೆ ಅರಿಶಿನ, ಕುಂಕುಮ, ಒಂದು ಕೆಂಪು ಹೂನ ಹಾಕಿ ಅದ್ರ ಮೇಲೆ ಒಂದು ಚೊಂಬನ ಇಟ್ಟಿದ್ದೀನಿ, ಬೆಳ್ಳಿ ಚೊಂಬನ. ಅದರೊಳಗಡೆ ನಾನು 5 ಹಿಡಿ ಅಕ್ಕಿ, ಸ್ವಲ್ಪ ಸಕ್ಕರೆ, ಗೋಡಂಬಿ, ಬಾದಾಮಿ, ಗೋಮೂತಿ ಚಕ್ರ ಮತ್ತು ಕಮಲದ ಬೀಜ, ಅದನ್ನೆಲ್ಲ ಇಟ್ಟು ನೀವು ಪೂಜೆ ಮಾಡಿದ್ರೆ ಲಕ್ಷ್ಮಿಗೆ ತುಂಬ ಪ್ರಿಯ ಆಗುತ್ತೆ. ನಾವು ಮೇಲ್ಗಡೆ ಚೊಂಬಿಗೆ ಏನಕ್ಕೆ ಅಕ್ಕಿ ಇಡ್ತೀವಿ ಅಂದರೆ, ನಮ್ಮ ಮನೇಲಿ ಧನ ಧಾನ್ಯ ಹೆಚ್ಚೋ ಥರ ಆಶೀರ್ವಾದ ಮಾಡಮ್ಮ ಅಂತ ಕೇಳಿಕೊಂಡು ನಾವು ಲಕ್ಷ್ಮೀ ಹಬ್ಬನ ಆಚರಣೆ ಮಾಡಬೇಕು. ಸೊ ಅಷ್ಟನ್ನು ಹಾಕಿ ಸೀರೆ ಎಲ್ಲ ಉಡಿಸಿ ನಾವು ತಾಲಿನೂ ಕೂಡ ಹಾಕಿದ್ವಿ. ಅಂದರೆ ಅರ್ಶಿನದ ಕೊನೆನ ಹಾಕ್ತೀನಿ. ಒಬ್ಬೊಬ್ಬರು ತಾಲಿನೇ ಮಾಡಿಸ್ಕೊಂಡಿರ್ತಾರೆ, ಆದರೆ ನಾನು ಮಾಡಿಸಿಲ್ಲ. ಅರ್ಶಿನದ ಕೊನೆನೇ ತುಂಬ ಶ್ರೇಷ್ಠ. ನೀವಿಲ್ಲಿ ನೋಡ್ತಾ ಇರ್ಬೋದು, ಸಿಂಪಲಾಗಿ ರಂಗೋಲಿನ ಹಾಕಿದ್ದೀನಿ. ಮತ್ತು ಲಕ್ಷ್ಮಿ ನಮ್ಮ ಮನೆಗೆ ಬರಲಿ ಅಂತೇಳಿ ನಾನು ನಮ್ಮ ಮನೆ ಸ್ಟ್ಯಾಬ್ ಇದೆಯಲ್ಲ, ಉದ್ದಕ್ಕೂ ಕೂಡ ನಾನು ನೀವಿಲ್ಲಿ ನೋಡ್ತಾ ಇರ್ಬೋದು ಹೆಜ್ಜೆನ ಹಾಕಿದ್ದೀನಿ. ಸೊ ನನಗಿದೆಲ್ಲ ತುಂಬಾ ಖುಷಿ ಕೊಡುತ್ತೆ. ಬಡವರಾಗಿರ್ಬೋದು, ದೇವರು ನಮಗೆ ಕೊಳ್ತನ್ನ ಕೊಡಲ್ಲ ಅಂತ ನಮ್ಮ ಅಜ್ಜಿದಿರು ಹೇಳ್ತಾರೆ. ತುಂಬ ನೀಟಾಗಿ ಹಬ್ಬ ಮಾಡಿದ್ರೆ ಲಕ್ಷ್ಮಿ ನಮಗೆ ನೆಮ್ಮದಿ, ಆಯಸ್ಸು, ಆರೋಗ್ಯ ಕೊಡ್ತಾಳೆ. ಸೊ ಮತ್ತು ನಾನು ಜಾಗರಿ ಹಾಕೋದು ಕೂಡ
ನೋಡಿ ತೋರಿಸ್ತಾ ಇದ್ದೀನಿ. ಜಾಗರಣೆ ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಲಕ್ಷ್ಮೀ ಹಬ್ಬ ಅಂತೂ ತುಂಬ ನೀಟಾಗಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಮತ್ತು ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟು, ನನಗೆ 3 ದಿನದಿಂದ ಒಂದಷ್ಟು ಜನ ಹೇಳ್ತಿದ್ರು, ನಮ್ಮ ಫ್ಯಾಮಿಲಿಲಿ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡ್ಕೊಂಡು ಬಂದಿಲ್ಲ ಅಂದರೆ ದಿಢೀರಂತ ನಾವು ಆಚರಣೆ ಮಾಡಿದ್ರೆ ತುಂಬ ಜನದ ಹತ್ರ ನೋಡಿದ್ದೀವಿ ಒಂದಷ್ಟು ವರ್ಷ ಮಾಡ್ತಾರೆ, ಆಮೇಲೆ ಅವ್ರ ಮನೇಲಿ ಏನಾದರೂ ಒಂದು ಕೆಟ್ಟದಾಗುತ್ತೆ, ಹಾಗಾಗಿ ನಮ್ಮ ಮನೇಲಿ ಮಾಡಲ್ಲ ಅಂತ ಹೇಳಿದ್ರು. ಸೊ ಅದಂತೂ ತುಂಬಾ ತಪ್ಪು ತಿಳುವಳಿಕೆ ನೀವು ತಿಳ್ಕೊಂಡಿರುವಂಥದ್ದು. ನಾವು ಎಷ್ಟು ಶುದ್ಧವಾಗಿ ಹಬ್ಬ ಮಾಡ್ತೀವೋ ಆ ಲಕ್ಷ್ಮಿನೂ ಕೂಡ ಅಷ್ಟು ಚೆನ್ನಾಗಿ ನಮಗೆ ನೋಡ್ಕೋತಾಳೆ. ಸೊ ನೀವು ಆ ರೀತಿ ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಏನೋ ಕಟಾಚಾರಕ್ಕೆ ಮೇಲ್ಮೇಲೆ ಕ್ಲೀನ್ ಮಾಡಿಕೊಂಡು ನೀವು ಮಾಡೋಕ್ಕೋದ್ರೆ, ಅಶುದ್ಧವಾಗಿ ಹಬ್ಬನ ಮಾಡೋಕ್ಕೋದ್ರೆ ಅದು ನಮಗೆ ನೆಗೆಟಿವ್ ಆಗಿ ಪರಿಣಮಿಸುತ್ತೆ. ಮನಸ್ಸು ಪರಿಶುದ್ಧವಾಗಿರಬೇಕು, ಮನೆಯೂ ಪರಿಶುದ್ಧವಾಗಿರಬೇಕು. ನಾವೇನೇ ಒಂದು ಕೆಲಸ ಕೈ ಹಾಕಿದ್ರೂ ಕೂಡ ಅದು ಸಕ್ಸಸ್ ಆಗುತ್ತೆ. ಮತ್ತು ನಾನು ನಿಮಗೆ ಹೇಳಿದೆ 9 ಜನ ಕನ್ಯಾಮಣಿಗಳನ್ನು ಕರೆಸಿ ನಾನು ಅವರಿಗೆ ಪಾದ ಪೂಜೆಯನ್ನು ಮಾಡಿ ಅವರಿಗೆ ಫಲ ತಾಂಬೂಲವನ್ನು ಕೊಟ್ಟು ಊಟವನ್ನು ಹಾಕಿ ಕಳಿಸ್ತೀನಿ. ಸೊ ನನಗದು ತುಂಬಾ ಖುಷಿ ಕೊಡುತ್ತೆ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕನ್ಯಾ ಪೂಜೆನೇ ವೆರಿ ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಈಗ ನೈಟು ಲಾಸ್ಟಲ್ಲಿ ಲಕ್ಷ್ಮಿಗೆ ಕೆಂಪಾರತಿ ಅಂತೂ ಮಾಡಲೇಬೇಕು. ಯಾಕೆ ಗೊತ್ತಾ, ಈಗ ಬೆಳಿಗ್ಗೆಯಿಂದ ಎಲ್ಲ ಕುಂಕುಮಕ್ಕೆ ಬಂದಿರ್ತಾರೆ, ಎಲ್ಲರೂ ನೋಡಿರ್ತಾರಲ್ವ. ಈಗ ನಮಗೆ ಮಾತ್ರ ದೃಷ್ಟಿಯಾಗಿರುತ್ತೆ, ಲಕ್ಷ್ಮಿಗೆ ದೃಷ್ಟಿಯಾಗಿರಲ್ವ. ಹಾಗಾಗಿ ನಾವು ದೇವ್ರಿಗೂ ಕೂಡ ಲಾಸ್ಟಲ್ಲಿ ಕೆಂಪಾರತಿಯನ್ನು ಮಾಡಬೇಕು. ಮತ್ತು 4 ಗಂಟೆ ಅಂದರೆ ಇವತ್ತು ಲಕ್ಷ್ಮಿ ಹಬ್ಬ ಲಕ್ಷ್ಮಿನ ಕೂರಿಸಿದ್ದೀವಿ ಅಂದರೆ ಸಂಜೆ 4 ಗಂಟೆಗೆ ಕುಂಕುಮಾರ್ಚನೆಯನ್ನು ಮಾಡಬೇಕು. ಕೆಲವೊಬ್ಬರು ಹೇಳ್ತಾರೆ ಲಕ್ಷ್ಮಿ ವಿಗ್ರಹವನ್ನು ಇಟ್ಕೊಂಡು ಅದಕ್ಕೆ ಅರ್ಚನೆಯನ್ನು ಮಾಡಬೇಕು, ಮತ್ತು ಅಭಿಷೇಕ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ನಾವು ಮಾಡೋದಕ್ಕೆ ಹೋಗಲ್ಲ, ಜಸ್ಟ್ ವಿಗ್ರಹವನ್ನು ಇಡ್ತೀವಿ. ಮತ್ತು ವೆರಿ ವೆರಿ ಇಂಪಾರ್ಟೆಂಟು, ನಾವು ಲಕ್ಷ್ಮಿನ ಕೂರಿಸ್ತೀವಲ್ವ, ಲಕ್ಷ್ಮಿ ಪಕ್ಕ ಬಲಗಡೆ ಒಂದು ಗಣಪತಿ ವಿಗ್ರಹವನ್ನು ಇಡಿ. ಗಣಪತಿ ವಿಗ್ರಹದ ಮುಂದೆಗಡೆ ಪಿಳ್ಳಾರತಿ ಅಂತ ಹೇಳ್ತಾರೆ, ಅಂದರೆ ಹಸು ಸಗಣಿಲಿ 21 ಗರ್ಕೆನ ಹಾಕಿ ಅದನ್ನು ಮೊದಲು ಗಣೇಶ ಪೂಜೆಯನ್ನು ಮಾಡಿ ಆಮೇಲೆ ಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿ. ಮತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಫೋಟೋ ಮುಂದೆಗಡೆ ನಾನು 2 ಆನೆನ ಇಟ್ಟಿದ್ದೀವಿ. ನಾವು ಎಷ್ಟೇ ಚೆನ್ನಾಗಿ ಲಕ್ಷ್ಮಿ ಹಬ್ಬ ಮಾಡಿದ್ರೂ ಕೂಡ ಕುಬೇರನ್ನು ನಾವು ಪೂಜೆ ಮಾಡಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಕೇಳ್ಕೊಂಡದ್ದು ಆಗಲ್ಲ. ಹಾಗಾಗಿ ದಯವಿಟ್ಟು ನೀವು 1-2 ವೈಟ್ ಮೆಟಲಲ್ಲಿ ಸಿಗುತ್ತೆ ಆನೆಗಳು, ಅದನ್ನು ತಂದು ನೀವು ಇಟ್ಟು ಮೊದಲು ನಾವು ಗಣಪತಿ ಪೂಜೆ ಮಾಡಿ ಕುಬೇರನಲ್ಲಿ ಕೇಳಿಕೊಂಡು ನಂತರ ಲಕ್ಷ್ಮಿ ಪೂಜೆ ಮಾಡಿದ್ರೆ ನಾವು ಏನು ಕೇಳ್ಕೊತೀವಿ ಅದು ಈಡೇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಯಾವುದೇ ಒಂದು ಟೆಂಪಲ್ಗೆ ಹೋದರೂ ಕೂಡ ಅಲ್ಲಿ ಹೇಳ್ತಾರೆ ಆ ದೇವರ ವಾಹನದ ಹತ್ರ ನಾವು ಕೇಳ್ಕೊಂಡ್ರೆ ನಾವು ಕೇಳ್ಕೊಂಡದ್ದು ಆಗುತ್ತೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಶಿವನ ದೇವಸ್ಥಾನಕ್ಕೆ ಹೋದಾಗ ಬಸಪ್ಪನ ಹತ್ರ ಕೇಳ್ಕೋಬೇಕು ಅಂತ ಹೇಳ್ತಾರೆ. ಮತ್ತು ವಿಷ್ಣು ದೇವಸ್ಥಾನಕ್ಕೆ ಹೋದಾಗ ಗರುಡ ದೇವನನ್ನು ಕೇಳ್ಕೋಬೇಕು ಅಂತ ಹೇಳ್ತಾರಲ್ವ. ಅದೇ ರೀತಿ ಲಕ್ಷ್ಮೀ ದೇವ್ರನ್ನ ನಾವು ಕೇಳ್ಕೋಬೇಕಾದ್ರೆ ನಾವು ಕುಬೇರನಲ್ಲಿ ಪೂಜೆ ಮಾಡಿ ನಂತರ ಲಕ್ಷ್ಮಿನ ಕೇಳ್ಕೊಂಡ್ರೆ ನಾವೇನು ಕೇಳ್ಕೊತೀವಿ ಅದು ಈಡೇರುತ್ತೆ. ಲಕ್ಷ್ಮೀ ಹಬ್ಬನ ಪ್ರತಿಯೊಬ್ಬರೂ ಕೂಡ ಆಚರಣೆ ಮಾಡ್ಬೋದು. 16 ಗಂಟೆ ಹಾಕಿದ್ದ ವ್ರತದ ದಾರವನ್ನು ಹಾಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಮನೇಲಿ ಯಾರಾದರೂ ಹಿರಿಯೋರಿದ್ದರೆ ಅವ್ರ ಕೈಲಿ ಕಟ್ಟಿಸ್ಕೊಂಡು ಅವ್ರ ಹತ್ರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಸೊ ನಮ್ಮ ಮನೇಲಿ ದೊಡ್ಡವರು ಅಂತಿರೋದು ನಮ್ಮ ಯಜಮಾನ್ರು, ಅತ್ತೆನೂ ಕೂಡ ಬರ್ತಾರೆ. ಆದರೆ ಗಂಡ ಹೆಂಡತಿ ಕಟ್ಕೊಳ್ಳೋದು ತುಂಬಾ ಶ್ರೇಷ್ಠ. ಹಾಗಾಗಿ ನಮ್ಮ ಮನೆಯವರಿಗೆ ನಾನು ಕಟ್ತೀನಿ, ನನಗೆ ಅವ್ರು ಕಟ್ತಾರೆ. ಮತ್ತು ನೀವು 5 ಕಾಯನ್ನು ಪೂಜೆ ಮಾಡಬೇಕಾದ್ರೆ 5 ಕಾಯನ್ನು ಹೊಡಿಬೇಕು. ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕನೂ ಬೆಳಿಗ್ಗೆ 4:15 ಒಂದು ಪೂಜೆ, 9 ಗಂಟೆಗೆ ಒಂದು ಪೂಜೆ, ಮಧ್ಯಾಹ್ನ 1 ಗಂಟೆಗೆ, ಸಂಜೆ 4 ಗಂಟೆಗೆ, ನೆಕ್ಸ್ಟು ರಾತ್ರಿ ಕೆಂಪಾರತಿ ಮಾಡಬೇಕಾದ್ರೆ ಒಂದು ಪೂಜೆಯನ್ನು ಮಾಡಬೇಕು. ಆಗ 5 ನೈವೇದ್ಯವನ್ನು ಒಂದೊಂದೇ ನೈವೇದ್ಯ ಮಾಡ್ಕೊಂಡು ಬನ್ನಿ. ಒಂದೇ ಸರಿ ನೈವೇದ್ಯವನ್ನು ಹಿಡೋದಕ್ಕೆ ಹೋಗಬೇಡಿ. ಆಗ ಏನು ಮಾಡಬೇಕು ನೈವೇದ್ಯನ ಅನ್ನೋದು ತಲೆ ಕೆಟ್ಟೋಗುತ್ತೆ. ಹಾಗಾಗಿ ಈ ಒಂದು ಸಣ್ಣ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ಬೇಕು ಅಂತ ಅನಿಸ್ತು. ಯಾಕಂದರೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಒಬ್ಬೊಬ್ಬರಿಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ, ಎಲ್ಲ ಮರ್ತೋದಂಗೆ ಆಗ್ತಾ ಇರುತ್ತೆ. ಹಾಗಾಗಿ ಮೊದಲಿಂದ ಈ ರೀತಿ ನೀವು ಪ್ರಿಪ್ರೇಷನ್ ಮಾಡ್ಕೊಂಡು ಬಂದರೆ ತುಂಬ ಈಸಿಯಾಗಿ ಹಬ್ಬನ ಆಚರಣೆ ಮಾಡ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಬ್ಬಕ್ಕೆ ಯಾವ್ಯಾವ ವಸ್ತುಗಳನ್ನ ಪರ್ಚೇಸ್ ಮಾಡಿದ್ದೀನಿ, ನೆಕ್ಸ್ಟು ಹಬ್ಬಕ್ಕೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಈ ವರ್ಷ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ದಯವಿಟ್ಟು ಒಂದು ಸರಿ ಫ್ರೀ ಮಾಡಿಕೊಂಡು ವಾಚ್ ಮಾಡಿ. ಮತ್ತು ದೇವ್ರ ಪಕ್ಕ ನಾವು ಮಡ್ಲಕ್ಕಿ ಇಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ಮಡ್ಲಕ್ಕಿ ಇಟ್ಟು ದೇವರಿಗೆ ನಮಸ್ಕಾರ ಮಾಡ್ಕೋಬೇಕು. ಆ ಮಡ್ಲಕ್ಕಿಯನ್ನು ನಾವು ಲಕ್ಷ್ಮೀ ದೇವಸ್ಥಾನಕ್ಕೆ ಮಾರನೇ ದಿನ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ನಾವು ಕಳಸಕ್ಕೆ ಕಾಯಿ ಇಟ್ಟಿರ್ತೀವಲ್ವ, ಆ ಕಾಯಿನ ಹೊಡಿಸಿ ಪೂಜೆ ಮಾಡಿಸಿ ಮಡ್ಲಕ್ಕಿನೂ ಕೂಡ ದೇವಸ್ಥಾನಕ್ಕೆ ಕೊಡಬೇಕು. ಇದಿಷ್ಟು ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಅರ್ಥ ಆಗಿದ್ರೆ ದಯವಿಟ್ಟು ಹೇಗಿದೆ ಅಂತ ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಹಬ್ಬನ ಹೇಗೆ ಆಚರಣೆ ಮಾಡಬೇಕು ಅಂತ ಡೌಟ್ ಇರುತ್ತಲ್ಲ, ಆ ಡೌಟು ಅವರಿಗೆ ಕ್ಲಿಯರ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಸೊ ಈ ವಿಡಿಯೋದಲ್ಲಿ ನಾನು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ತಿಳ್ಕೊತೀನಿ. ಓಕೆ ಫ್ರೆಂಡ್ಸ್, ನಾನೀಗ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ ಬಾಯ್.